ಅಲ್ರಿ, ಆ ಆಡಿಯೋದಲ್ಲಿ ಮಾತಾಡಿರೋದೇ ನಾನು. ಆದರೆ ಆ ಆಡಿಯೋದಲ್ಲಿ ಏನೇನಿದೆ ಅಂತ ಒಂದು ಸರ್ತಿ ನೀವು ಯೋಚನೆ ಮಾಡಿಲ್ವಲ್ಲ. ಆಡಿಯೋದಲ್ಲಿ ಬರೋಂಥ ಕೆಲವು ವಿಚಾರಗಳನ್ನು ಟ್ರಿಮ್ ಮಾಡಿ ಕಟ್ ಮಾಡಿ ಹಾಕಿದ್ದೀರ. ನನ್ನ ಸ್ನೇಹಿತ ಆದಂತಹ ಕುಮಾರ್, ಆತನ್ಯಾಕೆ ನೀವು ಮೂರನೇ ಪಾರ್ಟಿ ಅಂತ ಹೇಳ್ಬಿಟ್ಟು ಆತನ್ಯಾಕೆ ನೀವು ಕಾಲಿಂಗ್ಸ್ ತಗೊಂಡಿಲ್ಲ? ಇದೇ ಮಹರ್ಷಿ ಫೋನ್ ಮಾಡಿ ನೀವು ಮೂರನೇ ಪಾರ್ಟಿ ಅಂತ ಹೇಳಿದ್ರಲ್ಲ, ನಿಮ್ಮ ಜೊತೆ ಮಾತಾಡಿದ್ನಲ್ಲ ಕ್ಲೋಸಾಗಿ, ಆತನ್ನ ಕರ್ಕೊಂಬನ್ನಿ ನಮ್ಮ ಚಾನಲ್ಗೆ. ಹೆಂಗೆ ಕೇಳಿದ್ರು, ಯಾವಾಗ ದುಡ್ಡು ಕೇಳಿದ್ರು, ಹೆಂಗೆ ಕೇಳಿದ್ರು, ಹೆಂಗೆ ಮೂರನೇ ಪಾರ್ಟಿ ಕೋಟಿ ನಿಮ್ಮ ಹತ್ರ ದುಡ್ಡು ಕೇಳಿದ್ರು, ಮತ್ತು ನಿಮ್ಗೆ ಹೆಂಗೆ ಕಾನ್ಫರೆನ್ಸ್ ತೊಗೊಂಡ್ರು, ಕಾನ್ಫರೆನ್ಸಲ್ಲಿ ಮಾತಾಡ್ತಾ ನೀವು ಏನೇನಿದೆಯೋ ಕೆದಕಿ ಅಂತ ಹೇಳಿದ್ರಲ್ಲ, ಯಾಕೆ ಆ ಪದ ಬಳಕೆ ಮಾಡಿದ್ರಿ? ಮತ್ತು ಕೃಷ್ಣಮೂರ್ತಿ ಮತ್ತು ಮೂರನೇ ಪಾರ್ಟಿಯಲ್ಲಿ ವಾಯ್ಸ್ ರೆಕಾರ್ಡಲ್ಲಿ ಮಾತಾಡ್ತಾ ಈತ ಎಲ್ಲರೂ ಸ್ವಾಮಿ ಕಾಲುಗಳಿಗೆ ಬಿದ್ದು ಆಶೀರ್ವಾದ ತಗೊಂಡು ದುಡ್ಡು ಕೊಟ್ಟಾಕ್ತಾರೆ. ನೀನೇ ದುಡ್ಡು ಕೇಳ್ತಿದ್ಯಲ್ಲ ಸ್ವಾಮಿನ ಅಂತನ್ನೋ ಪದ ಇದೆಯಲ್ಲ, ಯಾವಾಗ ದುಡ್ಡು ಕೇಳಿದ್ರಿ? ಎಷ್ಟು ಕೇಳಿದ್ರಿ? ಆ ಕೇಳಿರೋದಾದ್ರೂ ಒಂದು ಕ್ಲಿಪ್ ಬೇಕಲ್ಲ ನಿಮ್ಮ ಹತ್ರ.